ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ತುಳಸಮ್ಮ ಸರ್. ತುಳಸಮ್ಮ. ಹೌದು. ಯಾವೂರಮ್ಮ ಇದು? ಇದು ಸೋಲ್ದೇವನಹಳ್ಳಿ. ಸೋಲ್ದೇವನಹಳ್ಳಿ. ನೋಡಿ ಸ್ನೇಹಿತರೆ, ಇದು ಸೋಲ್ದೇವನಹಳ್ಳಿ ಲೀಲಾವತಿ ಅಮ್ಮವ್ರು ಇದ್ದಾರೆ. ಇಲ್ಲಿ ಸ್ಮಾರಕ ಮಾಡಿದ್ರಲ್ಲ, ಪಕ್ಕದಲ್ಲಿ ಇರ್ತಕ್ಕಂಥ ಮನೆ. ಅಮ್ಮ ಅವ್ರು ಏನ್ ಗೊತ್ತು ನಿಮ್ಗೆ? ಹೆಂಗ್ ಗೊತ್ತು ಲೀಲಾವತಿ ಅಮ್ಮರು? ನಮ್ಗೆ ನಾವು 26 ವರ್ಷ 27 ವರ್ಷದಿಂದ ನಾವು ಜಮೀನು ಕೊಟ್ಟು ಅವ್ರಿಗೆ ಕೊಟ್ರ ಜಮೀನು? ಕೊಟ್ಟು ಹ್ಮ್ ನಮ್ ತಂದೆ ಕಡೆಯಿಂದ ಬಂದಿತ್ತು. ಹ್ಮ್ ಅವ್ರಿಗೆ ಕೊಟ್ಟು ಕೊಟ್ಟಾಗ ಅವತ್ತಿಂದ ಹಂಗೆ ಹಿಂಗೆ ಅವ್ರ ಜೊತೆಲೇ ಇತ್ತು. ನಾವು ಎಲ್ಲಾದ್ರೂ ಶೂಟಿಂಗ್ ಹೋಗ್ಬೇಕಾದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು, ನಮ್ಮನ್ನ ಆತ್ಮೀಯತೆಯಿಂದ ಕಾಣ್ತಾ ಇದ್ರು. ಫಸ್ಟ್ ರೋಡ್ ಇರ್ಲಿಲ್ಲ ಈ ಊರಿಗೆ, ಆಮೇಲೆ ಆಸ್ಪತ್ರೆ ಇರ್ಲಿಲ್ಲ, ಬಸ್ ಇರ್ಲಿಲ್ಲ, ಎಲ್ಲ ಹಾಕ್ಸಿದ್ರು. ಒಳ್ಳೆಯವರು ತುಂಬಾ, ಚಿಕ್ಕವರು ದೊಡ್ಡವರು, ಅವ್ರ ಸಾವುಕಾರರು ಬಡವರು ಆತರ ಭೇದ ಭಾವ ಇರ್ಲಿಲ್ಲ. ತುಂಬಾ ನನ್ನ ಚೆನ್ನಾಗಿ ನೋಡ್ಕೊಂಡವ್ರು. ನಾವು ಹೋಗ್ತಾ ಇದ್ದೋ ಬರ್ತಾ ಇದ್ದೋ, ಎಲ್ಲಾದ್ರೂ ಹೋದ್ರೆ ಕರ್ಕೊಂಡು ಹೋಗ್ತಾ ಇದ್ರು. ಮೀನ್ ಸಾರು ಮಾಡ್ತಾ ಇದ್ರು, ಅಡಿಗೆ ಮಾಡ್ತಾ ಇದ್ದ ಜೊತೆ ರುಚಿ ನೋಡಕ್ ಕೊಡ್ತಾ ಇದ್ರು. ಈ ತರ ತುಂಬಾ ಆತ್ಮೀಯರು. 5-6 ಶೂಟಿಂಗ್ ಅಲ್ಲಿ ಅವ್ರಿಗೆ ಸಹಾಯಕಿಯಾಗಿ ಇಲ್ಲ ಸಹಾಯಕಿಯಾಗಿ ಜೊತೆಗೆ ಸಹಾಯಕಿ. ಅವರು ಏನಾದ್ರು ಆಕ್ಟ್ ಮಾಡ್ತಾ ಇರ್ಬ, ಅವ್ರ ಮೇಕಪ್ ಅದು ಕುಡಿತು ಕುಡಿ ಕೇಳ್ತಾ ಇದ್ರು. ಅವಾಗ ಹಂಗೆಲ್ಲ ಸಹಾಯ ಮಾಡುವ, ಅದನ್ನ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು. ಓಕೆ ಅಮ್ಮ, ಈಗ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಕರ್ನಾಟಕ ರತ್ನ ಪ್ರಶಸ್ತಿ ಸರ್ಕಾರ ಕೊಡ್ತಾ ಇದಾರೆ. ಈಗ ವಿಷ್ಣುವರ್ಧನ್ ಸರ್ ಕೊಟ್ಟಿದ್ದಾರೆ, ಮತ್ತೆ ಬಿ ಸರೋಜಿ ದೇವಿ ಅವರು ಕೊಟ್ಟಿದ್ದಾರೆ. ಈಗ ಇವ್ರಿಗೂ ಕೊಡ್ಬೇಕಂತ ಕೆಲವು ಜನ ಕೇಳ್ತಾ ಇದಾರೆ ಇಲ್ಲೆಲ್ಲ ಅಕ್ಕಪಕ್ಕದರೆಲ್ಲ. ನೀವೇನಂತೀರಾ? ಕೊಡ್ಬೇಕು ಸರ್, ಕೊಡ್ಬೇಕಲ್ವಾ? ಒಳ್ಳೇದ್ ಮಾಡಿ. ತುಂಬಾ ಹಳೆ ಕಲಾವಿದರು. ಆಮೇಲೆ ಒಂದು ಎಲ್ಲೋ ಒಂದು ಮೂಲೆ ಹಳ್ಳಿನ ಬಂದು ಗುರ್ತಿಸಿದ್ರು ಅಲ್ವಾ ಸರ್? ಕೊಡ್ಲಿ ಸರ್, ತುಂಬಾ ಸಂತೋಷ. ಅವ್ರಿಗೆ ಕೊಟ್ರೆ ನನ್ಗ ಭಾರಿ ಆನಂದ. ಮತ್ತೆ ಇಲ್ಲಿ ಈ ಅಕ್ಕಪಕ್ಕ ಜಮೀನೆಲ್ಲ ಫಾರೆಸ್ಟ್ನವ್ರು ತಗೊಬೇಕಂತ ಒಂದು ಐತಂತೆ, ಕರೆಕ್ಟಾ? ಮರ್ತಿದ್ದೆ ಸರ್, ನನ್ಗೂ ಆಲೆ 65 ಫಾರೆಸ್ಟ್ ಇಲಾಖೆ ಬಂದು ಅಕ್ವೈರ್ ಮಾಡ್ತಾ ಇದ್ರು. ಅವಾಗ ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋಗಿ ಹೋರಾಡಿ, ನಾವು ರೈತರು ಎಲ್ಲಿಗೆ ಹೋಗೋಣ ಸರ್? ನಾವು 100 ವರ್ಷದಿಂದ ಇರೋ ಜನ, ಇವತ್ತು ನೆನ್ನೆರಲ್ಲ. ನಮ್ ಮುತ್ತಾತ್ರ ಕಾಲ ಅಂದ್ರೆ ನಮ್ ನೆನಪಲ್ಲಿ ಎಷ್ಟೋ ವರ್ಷದಿಂದ ನಾವ್ ಇರೋ ಭೂಮಿ ಬಿಟ್ಟು ಎಲ್ಲಿಗೆ ಹೋಗೋಣ? ಅವ್ರದ್ದು ಅದಕ್ಕೋಸ್ಕರ ನಮ್ಮನ್ನೆಲ್ಲ ಕರ್ಕೊಂಡು ಸ್ಟ್ರೈಕ್ ಮಾಡಿ, ಪಾಪ ಅವ್ರ ಕೇಸ್ ಎಲ್ಲ ಆಯ್ತು. ಆದ್ರೂನು ನಮ್ಗೆ ಉಪಯೋಗ ಮಾಡಿ ನ್ಯಾಯ ಕೊಡ್ಸಿದ್ರು. ಮತ್ತೆ ಇನ್ನೊಂದ್ಸತಿ ಏರ್ಪೋರ್ಟ್ ಮಾಡ್ಬೇಕಂತ ಮತ್ತೊಂದು ಅಕ್ವೈರಿ ಮಾಡ್ಕೊಂಡಿದ್ರು. ಅದು ಮಾಡಿದ್ರು. ಭಗವಂತನ ದಯ, ಅವ್ರ ದಯ. ಅಯ್ಯಮ್ಮ ಪಾಪ ಹೋಗ್ಬಿಟ್ರು. ಇಲ್ಲ ಯಾರಿಗೂ ಬಿಟ್ಕೊಡ್ಲಿಲ್ಲ, ಇದೆಲ್ಲ ಬಿಟ್ಕೊಡ್ಲಿಲ್ಲ. ಆದ್ರೆ ತುಂಬಾ ಹೋರಾಟ ಮಾಡಿ ನಮ್ಗೆ ಕೊಡ್ಸಿ ಹೋದ್ರು. ನಮ್ಗೆ ಅದೇ ಬೇಕಾಗಿದ್ದು. ನೋಡಿ ಸ್ನೇಹಿತರೆ, ಲೀಲಾವತಿ ಅಮ್ಮ ಸೋಲದೇವನಹಳ್ಳಿಯಲ್ಲಿ ಯಾಕೆ ದೇವಸ್ಥಾನ ಆಗಿ ದೇವರಾಗಿ ಕುಂತಿದಾರಪ್ಪ ಅಂದ್ರೆ ಇದೇ ವಿಚಾರಕ್ಕಾಗಿ ಕುಂತಿದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಿ ಇಷ್ಟೊಂದು ನೋಡಿ ಸುಮಾರು ವರ್ಷಗಳಿಂದ ಈ ಭೂಮಿ ಕೊಡಿಸಿದಾರೆ. ಇಲ್ಲೆಲ್ಲ ಬಂದ್ಬಿಟ್ಟು ಹೋರಾಟ ಮಾಡಿದ್ದಾರೆ. ಬರೀ ಆಕ್ಟ್ ಮಾಡಿದ್ದಲ್ಲ ಲೀಲಾವತಿ ಅಮ್ಮವರು, ಆಕ್ಟ್ ಮಾಡಿದ್ದಲ್ಲ, ಹೋರಾಟ ಮಾಡಿ ಈ ಭೂಮಿನ ಇವರಿಗೆ ಸೇರಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಲೇಬೇಕಂತ ಈ ಹಳ್ಳಿ ಗ್ರಾಮಸ್ಥರ ಕೇಳ್ತಾ ಇದ್ದಾರೆ. ದಯವಿಟ್ಟು ಕೊಡಿ ಸರ್ ಅಂತ ನಾನು ಕೂಡ ಕೇಳ್ಕೊಂತೀನಿ. ನಮಸ್ಕಾರ, ಥ್ಯಾಂಕ್ ಯು ಅಮ್ಮ. ಆಯ್ತಮ್ಮ, ನಮಸ್ಕಾರ.